मिले एक ही नाम में, आजादी मुझको मिले एक ही नाम में, चंगाई मुझको मिले एक ही नाम में, आजादी मुझको मिले एक ही नाम में, वो नाम है सबसे ऊंचा, वो नाम है यीशु का नाम, वो नाम है सबसे ऊंचा, वो नाम है यीशु का नाम। धन्य है तेरा नाम, धन्य है तेरा नाम, धन्य है तेरा नाम, धन्य है तेरा नाम। यीशु के नाम में हम चंगाई पाते हैं, यीशु के नाम में हम आजादी पाते हैं, वो एक ही नाम हमें काफी है। चंगाई मुझको मिले एक ही नाम में, आजादी मुझको मिले एक ही नाम में, चंगाई मुझको मिले एक ही नाम में, आजादी मुझको मिले एक ही नाम में, वो नाम है सबसे ऊंचा, वो नाम है यीशु का नाम, वो नाम है सबसे ऊंचा, वो नाम है यीशु का नाम। धन्य है तेरा नाम, धन्य है तेरा नाम, धन्य है तेरा नाम, धन्य है तेरा नाम, धन्य है यीशु 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 तेरा नाम, यीशु तेरा नाम, धन्य है यीशु तेरा नाम, धन्य है यीशु तेरा ನಾಮ। ಸ್ವಾಮಿ ಸದಾಕಾಲ ನಮ್ಮ ಮೇಲೆ ನಿನ್ನ ಕಣ್ಣುಗಳಿದ್ದಕ್ಕಾಗಿ ಸ್ತೋತ್ರಪ್ಪ, ನಮ್ಮನ್ನು ನೋಡ್ತಾ ಇದ್ದಕ್ಕಾಗಿ ಸ್ತೋತ್ರ ಸ್ವಾಮಿ, ನಮ್ಮ ಜೀವಿತದಲ್ಲಿ ನಿನ್ನ ಅಪಾರವಾದ ಕೃಪೆಗಾಗಿ ಸ್ತೋತ್ರ ರಾಜ। ಸ್ವಾಮಿ, ನಾವು ಬಲಹೀನದಲ್ಲಿರುವಾಗ ನಮಗೆ ಬಲ ಕೊಡುವ ಆತ ನೀನು, ನಾವು ಬೀಳುವಾಗ ನಮ್ಮನ್ನು ಎಬ್ಬಿಸುವ ಆತ ನೀನು ರಾಜ।
तू मेरी सांसों में है, मेरा कल तेरे हाथों में है। यीशु तू मेरी सांसों में है, जीवन मुझको मिला तुझसे प्रभु, जीवन मेरा तेरे हाथों में है, जीवन मुझको मिला तुझसे प्रभु, जीवन मेरा तेरे हाथों में है, तेरे हाथों में है, तेरे हाथों में है। तू खुदा है बल मेरा, तू खुदा सब कुछ मेरा, तू खुदा है बल मेरा, तू खुदा सब कुछ मेरा। आओ तो स्वामी, थैंक यू लॉर्ड। मैं क्या जो तू मुझे चाहता है, कैसा मैं हूँ तू सब कुछ जानता है। मैं क्या जो तू मुझे चाहता है, कैसा मैं हूँ तू सब कुछ जानता है। पल भर का ताए जीवन मेरा, हर पल तू ही मुझको अब थामता है। पल भर का ताए जीवन मेरा, हर पल तू ही मुझको अब थामता है। तू थामता है, तू थामता है, तू खुदा है बल मेरा, तू खुदा सब कुछ मेरा, तू खुदा है बल, ओ सब कुछ मेरा। तेरे पंखों के साए में बीते हर लम्हा, तेरे पंखों के साए में बीते हर लम्हा, तेरे पंखों के साए में बीते हर लम्हा, तेरे पंखों के, तेरे पंखों के, तेरे पंखों के साए बीते हर लम्हा, तेरे पंखों के साए में बीते हर लम्हा, तेरे पंखों के साए में बीते हर लम्हा, तेरे पंखों के शवरे, तेरे पंखों के साए में बीते हर लम्हा, तेरे पंखों के साए, तेरे पंखों के साए में बीते और स्वामी जीवन पूर्ण स्वामी, तेरे पंखों के साए में बीते ಕೆಲವು ಕ್ಷಣ ಪ್ರಿಯರೇ ನಮ್ಮ ಬಾಯಿಗಳನ್ನು ತೆರೆದು ಆತನಿಗೆ ಹೇಳೋಣ. ಸ್ವಾಮಿ, ನಮ್ಮನ್ನು ನಾವು ನಿನ್ನ ಕರಗಳು ಒಪ್ಪಿಸುತ್ತೇವಪ್ಪ. ಸ್ವಾಮಿ, ಈ ಲೋಕದಲ್ಲಿ ನೀನು ಯಾವ ರೀತಿಯಾಗಿ ಜೀವಿಸಿದೆಯೋ ಸ್ವಾಮಿ,
ಆ ರೀತಿಯಾಗಿ ನಾವು ಜೀವಿಸುವಂತೆ ನಮ್ಮನ್ನು ಬಲಪಡಿಸಪ್ಪ. ಆ ನಿನ್ನ ಕೃಪೆಯನ್ನು ನಮ್ಮ ಮೇಲೆ ತೋರಿಸು ಸ್ವಾಮಿ. ಜನರು ನಮ್ಮನ್ನು ನೋಡುವಾಗ ಸ್ವಾಮಿ ಕರ್ತನೆ, ನಿನ್ನನ್ನು ಕಾಣುವಂತೆ ನಮ್ಮಲ್ಲಿ ಸ್ವಾಮಿ ಕರ್ತನೆ, ಆ ದಯೆ ನಮ್ಮ ಮೇಲೆ ತೋರಿಸಪ್ಪ. ನಿನಗಾಗಿ ಉಪಯೋಗಿಸಲ್ಪಡುವ ಪಾತ್ರೆನಾಗಿ ಮಾರ್ಪಡಿಸು ರಾಜ. ನಮಗೆ ಕೊಟ್ಟಿರುವ ಈ ಒಂದೇ ಒಂದು ಜೀವನ ಅದು ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡಲಿ ಸ್ವಾಮಿ. ನಮ್ಮನ್ನು ತುಂಬಿಸು యేసయ్య. ನಿನ್ನ ಪ್ರೀತಿ ಕರುಣೆಯಿಂದ ನನ್ನನ್ನು ತುಂಬಿಸು. ನಿನ್ನ ಪ್ರೀತಿ ಕರುಣೆಯಿಂದ ನನ್ನನ್ನು ತುಂಬಿಸು. ನಿನ್ನ ಹಾಗೆ ನಾನಾಗಲು ಬಯಸುವೆ. ನಿನ್ನ ಹಾಗೆ ನಾನಾಗಲು ಬಯಸುವೆ. ಓವೇ ಯೇಸುವೇ, ಓವೇ ಯೇಸುವೇ, ಓವೇ ಯೇಸುವೇ, ಓವೇ ಯೇಸುವೇ. ನನ್ನ ಜೀವನ ನಿನಗರ್ಪಿಸಿ ನಿನ್ನ ನಾಮ ಕೂಗುವೆ. ನನ್ನ ಜೀವನ ನಿನಗರ್ಪಿಸಿ ನಿನ್ನ ನಾಮ ಕೂಗುವೆ. ನನ್ನಲ್ಲಿ ನಿನ್ನನ್ನು ಕಾಣಲು ಬಯಸುವೆ. ನನ್ನಲ್ಲಿ ನಿನ್ನನ್ನು ಕಾಣಲು ಬಯಸುವೆ. ಎಲ್ಲರೂ ಸೇರಿ ಓವೇ ಯೇಸುವೇ, ಓವೇ ಯೇಸುವೇ, ಓವೇ ಯೇಸುವೇ, ಓವೇ ಯೇಸುವೇ, ಯೇಸುವೇ, ಓವೇ, ಓ, ಓವೇ ಯೇಸುವೇ, ಯೇಸುವೇ, ಓವೇ ಯೇಸುವೇ, ಓವೇ ಯೇಸುವೇ. ಹೌದು ಸ್ವಾಮಿ, Worship your name. ನನ್ನ ಜೀವನ ನಿನಗರ್ಪಿಸಿ
ಶಬರಬರ ನಿನ್ನನ್ನು ಗೌರವಿಸುತ್ತೇವೆ ಸ್ವಾಮಿ ಕರ್ತನೆ. ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇವೆ ರಾಜ. ಸ್ವಾಮಿ ನೀನು ಪರಿಶುದ್ಧ ದೇವರು ಸ್ವಾಮಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ ಸ್ವಾಮಿ. ನೀನು ಘನ ಮಾನ ಮಹಿಮೆಗೆ ಯೋಗ್ಯನು ಸ್ವಾಮಿ ಕರ್ತನೆ. ನಿನ್ನಂತವನು ಬೇರೆ ಇಲ್ಲ ಸ್ವಾಮಿ ಕರ್ತನೆ. ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲ ಭಾರವನ್ನು ಸ್ವಾಮಿ, ನಮ್ಮೆಲ್ಲ ಕಷ್ಟಗಳನ್ನು, ನಮ್ಮೆಲ್ಲ ಸಾಲಗಳನ್ನು, ನಮ್ಮೆಲ್ಲ ರೋಗಗಳನ್ನು ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನೀನು ತೆಗೆದುಕೊಂಡಿದ್ದಕ್ಕಾಗಿ ಸ್ತೋತ್ರ. ಅದಕ್ಕೆ ಬದಲಾಗಿ ನಮಗೆ ಶಾಂತಿ, ಸಮಾಧಾನ, ಸಂತೋಷವನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ನೀನು ಒಳ್ಳೆಯವನು ಸ್ವಾಮಿ ಕರ್ತನೆ. ಆದಿಯು ಅಂತ್ಯವು ನೀನೇ ಸ್ವಾಮಿ ಕರ್ತನೆ. ಸದಾ ಕಾಲ ಇರುವಾತನು ನೀನು ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಮುಂದಿನ ಸಮಯದಲ್ಲಿ ವಾಕ್ಯಕ್ಕಾಗಿ ನಮ್ಮನ್ನು ಸಿದ್ಧತೆ ಪಡಿಸಬೇಕಾಗ್ಬಿಡ್ಕೋತೇವೆ. ನಮ್ಮ ಹೃದಯಗಳನ್ನು ಶುದ್ಧೀಕರಿಸಬೇಕಾಗ್ಬಿಡ್ಕೋತೇವೆ. ನಿನ್ನ ವಾಕ್ಯವನ್ನು ಸ್ವೀಕರಿಸಿಕೊಳ್ಳುವಂತೆ ನಮ್ಮ ಹೃದಯಗಳನ್ನು ತೆರೆಯಬೇಕಾಗ್ಬಿಡ್ಕೋತೇವೆ ಸ್ವಾಮಿ. ವಾಕ್ಯ ಹೇಳುವ ದಾಸನನ್ನು ಮುಟ್ಟು ಅಭಿಷೇಕಿಸು ಸ್ವಾಮಿ ಕರ್ತನೆ. ನಿನ್ನ ವಾಕ್ಯವು ಸ್ವಾಮಿ ಕರ್ತನೆ ನೇರವಾಗಿ ನಮ್ಮ ಹೃದಯಗಳನ್ನು ತಟ್ಟುವಂತೆ ಸಹಾಯ ಮಾಡಬೇಕಾಗ್ಬಿಡ್ಕೋತೇವೆ ಸ್ವಾಮಿ. ಎಲ್ಲ ಮಹಿಮೆ ಗೌರವ ನಿನಗೆ ಸಲ್ಲಿಸುತ್ತಾ ಯೇಸು ಎಂಬ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ. ಆಮೆನ್. You know why we are not hearing the voice of God? ಯಾಕೆ ನಾವು ದೇವರ ಸ್ವರವನ್ನು ನಾವು ಕೇಳಿಸಿಕೊಳ್ತಾ ಇಲ್ಲ ಎಂಬುದಾಗಿ ನಿಮಗೆ ಗೊತ್ತಿದೆಯೋ? The mind is always spinning. ಯಾಕೆ ನಮ್ಮ ಮನಸ್ಸು ಎಲ್ಲ ಕಡೆ ಅದು ತಿರುಗಾಡುತ್ತಾ ಇದೆ? Mind is always, tied up with many things. ಮತ್ತು ನಮ್ಮ ಮನಸ್ಸು ಎಲ್ಲ ಒಂದು ಸಂಗತಿಗಳಿಂದ ಅವು ಸುತ್ತಿಕೊಂಡಿವೆ. But if we keep everything aside, ಎಲ್ಲ ಸಂಗತಿಗಳನ್ನು ಬದಿಗಿಡುವಾಗ, the best way for that is to practice in fasting. ಅತಿ ಉತ್ತಮವಾದ ಒಂದು ವಿಷಯ ನಾವು ನೋಡುವಾಗ ಅದು ಉಪವಾಸದೊಟ್ಟಿಗೆ ನಾವು ಅದನ್ನು ಪ್ರಾಯೋಗಿಕವಾಗಿ ಮಾಡುತ್ತೀರಾ? I encourage men and women in families, to take that time off in fasting. ಮತ್ತು ಕುಟುಂಬದಲ್ಲಿರುವ ಸ್ತ್ರೀ ಪುರುಷರಿಗೆ ನಾನು ಉತ್ತೇಜನ ಪಡಿಸ್ತೇನೆ, ಒಂದು ಉಪವಾಸದ ಒಂದು ಸಮಯವನ್ನು ಇಟ್ಟುಕೊಳ್ಳಿರಿ. You try that. ನೀವು ಅದನ್ನು ಪ್ರಯತ್ನ ಮಾಡಿ. I challenge you. ನಾನು ನಿಮಗೆ ಸವಾಲು ಕೊಡ್ತೀನಿ. ಹೃದಯದಲ್ಲಿ ಉಪವಾಸ ಮಾಡಿ ಪ್ರಾರ್ಥಿಸಬೇಕೆಂಬುದಾಗಿ ನಿರ್ಧರಿಸುವಾಗ the devil will start making you busy. ಆ ಸೈತಾನ ನಿಮ್ಮನ್ನು ವ್ಯಸ್ತವಾಗಿ ಮಾಡಲಿಕ್ಕೆ ಪ್ರಾರಂಭಿಸುತ್ತಾನೆ. ಈ ಕೆಲಸ ಇದೆ. And your mobile will start getting busy. ನಿಮ್ಮ ಮೊಬೈಲ್ ಅಲ್ಲಿ ವ್ಯಸ್ತ ಆಗಲಿಕ್ಕೆ ಪ್ರಾರಂಭವಾಗುತ್ತದೆ. And you see, by the time you make the decision, you start praying or fasting, the devil has already taken control
over your busy schedule. ನೀವು ಒಂದು ನಿರ್ಧಾರ ಮಾಡಿಕೊಂಡು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡುತ್ತಿರುವಾಗ ಒಂದು ಸೈತಾನ ಈಗಾಗಲೇ ಎಲ್ಲ ಯೋಜನೆ ಮಾಡಿ ನಿಮ್ಮನ್ನು ಆತನು ವ್ಯಸ್ತ ಇಡ್ಲಿಕ್ಕೆ ಆತನು But ಬಯಸುತ್ತಾನೆ. I encourage you, take a time of fasting ಆದ್ರೆ ನಿಮ್ಮನ್ನು ಉತ್ತೇಜನ ಪಡಿಸುತ್ತೇನೆ, ಒಂದು ಉಪವಾಸ ಮತ್ತು ಪ್ರಾರ್ಥನೆ ಸಮಯ ನೀವು ಇಟ್ಟುಕೊಳ್ಳಿರಿ, where your mind is subject, ಎಲ್ಲಿ ನಿಮ್ಮ ಮನಸ್ಸಲ್ಲಿ ಏಕಾಗ್ರೆಯಾಗಿದೆ, your body is brought under control, ಮತ್ತು ನಿಮ್ಮ ದೇಹವು ಒಂದು ನಿಯಂತ್ರಣದಲ್ಲಿ ಬರುವಂತೆ. and you learn to wait in the presence. How do we need to wait? ಯಾವ ರೀತಿಯಾಗಿ ನಾವು ಕಾಯಬೇಕು? The Bible says here in James 5 verse 7, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ಈ ರೀತಿಯಾಗಿ ಸತ್ಯವೇದ ಹೇಳುತ್ತದೆ. be patient then, brothers and sisters, until the Lord's coming. See how the farmer waits for the land to yield its valuable crop, patiently waiting for the autumn and spring rains. You too, be patient. Stand firm, because the Lord's coming is near. Don't grumble against one another, brothers and sisters, or you will be judged. The judge is standing at the door. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಳೆಯನ್ನು ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು. ನೀವು ದೀರ್ಘ ಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಸಹೋದರರೇ, ನೀವು ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. Amen. How we must wait? ಯಾವ ರೀತಿಯಾಗಿ ನಾವು ಕಾಯಬೇಕು? As the farmer waits. ಮತ್ತೆ ಯಾವ ರೀತಿಯಾಗಿ ರೈತನು ಆತನ ಕಾಯುತ್ತಾನೆ? How does the farmer wait? ಆ ಒಂದು ರೈತನು ಯಾವ ರೀತಿಯಾಗಿ ಕಾಯುತ್ತಾನೆ? He tills the ground. ಆ ಒಂದು ನೆಲವನ್ನು ಅಗೆಯುತ್ತಾನೆ. He breaks the hard ground. ಎಲ್ಲ ಒಂದು ಕಠಿಣವಾದ ನೆಲವನ್ನು ಮೃದುಪಡಿಸುತ್ತಾನೆ. He plows it and makes it soft. ಮತ್ತೆ ಅದನ್ನು ನೇಗಿಲು ಮಾಡಿ ಅದನ್ನೆಲ್ಲವನ್ನು ಮೃದುಪಡಿಸುತ್ತಾನೆ. And then he sows the seed. ಅನಂತರ ಆತನು ಬೀಜವನ್ನು ಬಿತ್ತುತ್ತಾನೆ. And now he waits. ಈಗ ಆತನು ಕಾಯುತ್ತಾನೆ. Amen. Amen. And now as he is waiting, ಮತ್ತೆ ಆತನು ಕಾಯುತ್ತಿರುವಾಗ, waiting and hoping the rains will come. ಮತ್ತೆ ಆತನು ಕಾಯುತ್ತಾ ಆತ ನಿರೀಕ್ಷಿಸುತ್ತಾನೆ ಮಳೆ ಬರುವಂತೆ. So once the rain comes, ಒಂದ್ಸಾರಿ ಮಳೆ ಬಂದಾಗ he's so happy. Now the crops are going to come up, and he's going to reap a great harvest. ಮತ್ತು ಆತನ ಸಂತೋಷವುಳ್ಳವನಾಗಿರುತ್ತಾನೆ. ಆ ಒಂದು ಬೆಳೆ ಅದು ಬೆಳೀತದೆ ಮತ್ತು ಅಲ್ಲಿ ಆತನ ಸುಗ್ಗಿಯನ್ನು ಕೊಯ್ತಾನೆ ಎಂಬುದಾಗಿ. So also we must learn to wait. ಮತ್ತು ಆದ್ರೂ ಸಹ ನಾವು ಕಾಯುವುದನ್ನು ಕಲಿಯಬೇಕು. That starting only is difficult. ಅಲ್ಲಿ ಪ್ರಾರಂಭವೇ ಅದು ಕಷ್ಟಕರವಾಗಿರುತ್ತದೆ. Because when the farmer starts plowing, ರೈತನಲ್ಲಿ ನೇಯುವಾಗ ನೆಗಿಲು ಮಾಡುವಾಗ, the ground is very hard. ಆ ಒಂದು ನೆಲವದು ಬಹಳ ಕಠಿಣವಾಗಿರುತ್ತದೆ. Now when we built our house in Hubli 40 years back, ಮತ್ತು ಸಭಾಪಾಲಕರು 40 ವರ್ಷಗಳ ಹಿಂದೆ ಹುಬ್ಳಿಯಲ್ಲಿ ಅವರು ಮನೆ ಕಟ್ಟುವಾಗ, before my house there was just all fields everywhere. ಅವರು ಮನೆ ಮುಂದೆ ನೋಡುವಾಗ ಎಲ್ಲ ಕಡೆ ಹೊಲ ತುಂಬಿತ್ತು. And I know how the farmer grows crops in the field. ಮತ್ತು ರೈತರು ಹೊಲದಲ್ಲಿ ಯಾವ ರೀತಿಯಾಗಿ ಬೆಳೆಯನ್ನು ಬೆಳೀತಾರೆ ಎಂಬುದಾಗಿ ನನಗೆ ಗೊತ್ತಿದೆ. The ground is very hard. ಆ ಒಂದು ಭೂಮಿ ಅದು ಬಹಳ ಒಂದು ಕಠಿಣವಾಗಿರುತ್ತದೆ. Because when the ground is hard, all of us children, we used to go and play in the field and made the ground still harder. ಮತ್ತು ಆ ಒಂದು ನೆಲವದು ಕಠಿಣವಾಗಿರುವಾಗ ಎಲ್ಲ ಮಕ್ಕಳಲ್ಲಿ ಹೋಗಿ ಆಟ ಆಡಿ ಆ ಒಂದು ನೆಲವನ್ನು ಅಥವಾ ಭೂಮಿಯನ್ನು ಇನ್ನೂ ಕಠಿಣವಾಗಿ ನಾವು ಮಾಡುತ್ತೇವೆ. And then the ಮಾಡುತ್ತೇವೆ. farmer brings the tractor. ಆ ಒಂದು ರೈತನ ಟ್ರ್ಯಾಕ್ಟರ್ ತೆಗೆದುಕೊಂಡು And then he ಬರುತ್ತಾನೆ. brings the oxen. ಮತ್ತು ಅಲ್ಲಿ ಎತ್ತುಗಳನ್ನು ತರುತ್ತಾನೆ. The hard ground, he begins to plow it. ಆ ಒಂದು ಕಠಿಣವಾಗಿರುವ ಭೂಮಿಯ ಮೇಲೆ ಆತನ ನೇಗಿಲು ಮಾಡಲಿಕ್ಕೆ When ಪ್ರಾರಂಭಿಸುತ್ತಾನೆ. you are waiting on God, ಯಾವಾಗ ನೀವು ಕರ್ತನ ಮೇಲೆ the ಕಾಯುತ್ತೀರೋ, first step is the hard step. ಮೊದಲನೇದಾಗಿ ನೋಡುವಾಗ ಅದು ಕಠಿಣವಾದ ಒಂದು ಸ್ಥಳವಾಗಿದೆ. Where the hardness you begin to break. ಆ ಒಂದು ಕಠಿಣ ಒಂದು ಸಂಗತಿಯನ್ನು ನೀವು ಮುರಿಯುವಾಗ, And when you break that hardness, ಆ ಕಠಿಣತನವನ್ನು ನೀವು ಮುರಿಯುವಾಗ, then it's easy to sow after that. ಅದಾದ ನಂತರ ಬಿತ್ತುವುದು Because the ಸುಲಭವಾಗುತ್ತದೆ. soil is ready. ಯಾಕೆಂದ್ರೆ ಭೂಮಿ ಅದನ್ನು When the soil ಸಿದ್ಧವಾಗಿರುತ್ತದೆ. is ready, the farmer begins to sow the seed. ಆ ಮಣ್ಣಲ್ಲಿ ಸಿದ್ಧವಾಗಿರುವಾಗ ರೈತನಲ್ಲಿ ಬೀಜವನ್ನು ಬಿತ್ತುತ್ತಾನೆ. And very carefully he sows the seed. ಬಹಳ ಒಂದು ಲಕ್ಷ್ಯ ಕೊಟ್ಟು ಆತನ ಆ ಬೀಜವನ್ನು ಬಿತ್ತುತ್ತಾನೆ. When the land is hard, ಆ ಒಂದು ನೆಲವದು ಕಠಿಣವಾಗಿರುವಾಗ, there are no rows that the farmer could make. ಅಲ್ಲಿ ಒಂದು ರೈತನು ಯಾವ ಒಂದು ಸಾಲುಗಳನ್ನು ಮಾಡ್ಲಿಕ್ಕೆ ಆತನಿಗೆ ಆಗುವುದಿಲ್ಲ. Okay, and then when he plows the field, ಮತ್ತು ಆ ನೆಲವನ್ನು ನೇಗಿದಾಗ row by row he sows the seed. ಸಾಲ ಆದ ನಂತರ ಸಾಲಿನಲ್ಲಿ ಆತನು ಬೀಜವನ್ನು ಬಿತ್ತುತ್ತಾನೆ. And once he sows the seed, ಬೀಜವನ್ನು ಬಿತ್ತಿದ ನಂತರ he covers it with soil. ಅದು ಮಣ್ಣಿನಿಂದ ಅದನ್ನು ಮುಚ್ಚುತ್ತಾನೆ. Once he covers it with soil, ಮಣ್ಣಿನಿಂದ ಅದನ್ನು ಮುಚ್ಚಿದ ನಂತರ then he puts a fence around the field. ಆ ಮಣ್ಣಿನ ಸುತ್ತಲೂ ಸಾಲನ್ನು ಮಾಡುತ್ತಾನೆ. Because the farmer knows, ಯಾಕಂದ್ರೆ ರೈತನಿಗೆ ಗೊತ್ತಿದೆ, oh, this front house, these boys that are there in this house, ಈ ಮುಂದಿನ ಮನೆಯಲ್ಲಿ ಹುಡುಗರವರು ಇದ್ದಾರೆ, they'll come in. ಅವರು ಒಳಗೆ ಬರುತ್ತಾರೆ. If chilies are there, they will steal the chilies. ಮತ್ತೆ ಹಸಿ ಮೆಣಸಿನಕಾಯಿ ಇರುವುದಾದ್ರೆ ಅದನ್ನು ಕದ್ದುಕೊಂಡು If ಹೋಗುತ್ತಾರೆ. groundnuts are there, they will steal the groundnuts. ಮತ್ತೆ ಅಲ್ಲಿ ಶೇಂಗಾ ಇರುವುದಾದ್ರೆ ಅದನ್ನು ಕಿತ್ತುಕೊಂಡು The ಹೋಗುತ್ತಾರೆ. farmer fences his field. ಮಾತ ರೈತನ ತನ್ನ ಹೊಲವನ್ನು And the ಭದ್ರಪಡಿಸುತ್ತಾನೆ. rains come. ಮಳೆ ಬರುವಾಗ The crops
crops grow, ಆ ಒಂದು ಬೆಳೆ ಬೆಳೆಯುವಾಗ and in the center of the field, ಆ ಒಂದು ಹೊಲದ ಮಧ್ಯದಲ್ಲಿ the farmer puts a scarecrow. ಮತ್ತು ರೈತನು ಅಲ್ಲಿ ಒಂದು To scare the birds away, he puts a scarecrow, a false kind of a person there. ಒಬ್ಬ ವ್ಯಕ್ತಿಯ ರೀತಿಯಲ್ಲಿ ಒಂದು ಮಾಡಿ ಆತನು ಒಂದು ಹಕ್ಕಿಗಳು ಬರಲಾರದಂತೆ ಆತನು To ನೋಡಿಕೊಳ್ಳುತ್ತಾನೆ. scare away the crows. ಆ ಒಂದು ಕಾಗೆಗಳಲ್ಲಿ ಹೆದರಿ ಹೋಗುವಂತೆ. And then he is waiting. ಮತ್ತು ಆತನಲ್ಲಿ ಕಾಯುತ್ತಾನೆ. And then after he is waited, ಆತನು ಕಾಯುತ್ತಾ ಇರುವಾಗ he removes the fence. ಮತ್ತು ಆ ಒಂದು ಎಲ್ಲವನ್ನು ತೆಗಿತಾನೆ. And then he collects all the groundnuts. ಮತ್ತೆ ಎಲ್ಲ ಒಂದು ಶೇಂಗಾ ಬೀಜವನ್ನು ಆತನು ತೆಗಿತಾನೆ. And they put it on the carpet in the field. ಒಂದು ಕಾರ್ಪೆಟ್ ನಲ್ಲಿ ಆತನು ಹೊಲದಲ್ಲಿ ಆತನು ಇಡುತ್ತಾನೆ. And bags after bags, they collect it, load it into the tractor, and the farmer is happy that his job is over. ಚೀಲವಾಗಿ ಎಲ್ಲವನ್ನು ಸಂಗ್ರಹಿಸಿ ಇಟ್ಟುಕೊಂಡು ಆ ಟ್ರ್ಯಾಕ್ಟರ್ ನಲ್ಲಿ ಹಾಕಿಕೊಂಡು ಆ ರೈತನ ಆ ಒಂದು ಒಳ್ಳೆ ಬೆಲೆ ಬಂದಿದ್ದಕ್ಕಾಗಿ ಆತನು ಸಂತೋಷವುಳ್ಳವನಾಗಿರುತ್ತಾನೆ. All that happens in a period of time, in a season. ಆ ಒಂದು ಸಮಯದಲ್ಲಿ ಅಥವಾ ಒಂದು ಕಾಲದಲ್ಲಿ ಆ ಎಲ್ಲ ವಿಷಯಗಳಾಗುತ್ತವೆ. You and I have to be good spiritual farmers. ನೀವು ಮತ್ತು ನಾವು ಒಳ್ಳೆ ಆತ್ಮಿಕ ಒಂದು ರೈತರು ನಾವಾಗಿರಬೇಕು. Start breaking the ground. ಆ ಒಂದು ನೆಲವನ್ನು ಮುರಿಯುವುದನ್ನು Only ಪ್ರಾರಂಭಿಸಿ. when you break the ground, breakthrough will come. ಆ ಒಂದು ಭೂಮಿಗಳನ್ನು ನೀವು ಮುರಿಯುವಾಗ ಅಥವಾ ಕಠಿಣ ಸಂಗತಿ ಮುರಿಯುವಾಗ ಮಾತ್ರ ನಿಮಗೆ ಬಿಡುಗಡೆ ಬರುತ್ತದೆ. Amen. Once you break that hard ground, ಆ ಕಠಿಣವಾದ ಭೂಮಿಯನ್ನು ನೀವು you ಮುರಿಯುವಾಗ, start breaking that hardness in the family. ಕುಟುಂಬದಲ್ಲಿರುವ ಕಠಿಣತನವನ್ನು ನೀವು ಮುರಿಯುವಾಗ, Start breaking that curses in the family. ಕುಟುಂಬದಲ್ಲಿರುವ ಶಾಪಗಳನ್ನು ನೀವು Start ಮುರಿಯುವಾಗ, praying and breaking those addictions and breaking those bondages. ಆ ಬಂಧನಗಳ ಚಟಗಳನ್ನು ನೀವು ಮುರಿಯುವಾಗ, And then you sow in worship. ಆಗ ಆರಾಧನೆಯಲ್ಲಿ ನೀವು Then you ಬಿತ್ತುತ್ತೀರಾ, sow in prayer. ಪ್ರಾರ್ಥನೆಯಲ್ಲಿ ನೀವು ಬಿತ್ತುತ್ತೀರಾ, Then you sow in the word of God. ದೇವರ ವಾಕ್ಯದೊಟ್ಟಿಗೆ ನೀವು ಬಿತ್ತುತ್ತೀರಾ. And see in that when the rain comes, whether we will receive the harvest or not. ಮಳೆ ಬಂದಾಗ ನಾವಲ್ಲಿ ಸುಗ್ಗಿ ಹೊಂದಿಕೊಳ್ಳುತ್ತೇವೆ ಇಲ್ಲ ಎಂಬುದಾಗಿ ನಾವು ನೋಡಿಕೊಳ್ಳೋಣ. 3 things very quickly I will share as we close. ನಾವು ಮುಗಿಸುತ್ತಿರುವಾಗ 3 ವಿಷಯಗಳನ್ನು ಬೇಗ ನಾವು ನೋಡಿಕೊಳ್ಳೋಣ. What are the 3 things God will do when we are waiting? ನಾವು ಕಾಯುತ್ತಿರುವಾಗ ದೇವರ 3 ಸಂಗತಿಗಳು ಆತನು ಏನ್ ಮಾಡ್ತಾನೆ ಎಂಬುದಾಗಿ ನೋಡಿಕೊಳ್ಳೋಣ. Write it down. ನೀವು ಬರೆದಿಟ್ಟುಕೊಳ್ಳಿ. Number 1 thing, what does God do when I'm waiting? ನಾನು ಕಾಯುವಾಗ ದೇವರು ಏನ್ ಮಾಡ್ತಾನೆ ಎಂಬುದಾಗಿ ಮೊದಲನೇ ವಿಷಯ ನಾವು ನೋಡಿಕೊಳ್ಳೋಣ. Number 1, ಮೊದಲನೇದಾಗಿ God is doing something bigger. ದೇವರು ಏನೋ ಒಂದು ದೊಡ್ಡ ಸಂಗತಿಯನ್ನು ಆತನು ಮಾಡ್ತಾ ಇದ್ದಾನೆ. Come on, somebody shout aloud, hallelujah. ಯಾರಾದ್ರೂ ಜೋರಾಗಿ ಹಲ್ಲೆ ಎಂಬುದಾಗಿ ಹೇಳಿರಿ. Tell your neighbor, something bigger comes when I'm waiting. ನಾನು ಕಾಯುವಾಗ ಏನೋ ದೊಡ್ಡ ಸಂಗತಿ ಬರುತ್ತದೆ ಎಂಬುದಾಗಿ ನಿಮ್ಮ ಪಕ್ಕದವರಿಗೆ ಹೇಳಿರಿ. Everyone say loudly after me, something bigger. ದೊಡ್ಡ ಸಂಗತಿ. When you are waiting, ಯಾವಾಗ ನೀವು ಕಾಯುತ್ತೀರೋ, God is in the business of doing something bigger in your life. ದೇವರು ನಿಮ್ಮ ಜೀವಿತದಲ್ಲಿ ಏನೋ ಒಂದು ದೊಡ್ಡ ಸಂಗತಿ ಮಾಡುವ ವ್ಯವಹಾರದಲ್ಲಿ ಆತನು ಇರುತ್ತಾನೆ. We have a wonderful example of Joseph in the Old Testament. ಹಳೆ ಒಡಂಬಡಿಕೆಯಲ್ಲಿ ಯೋಸೇಫನ ಬಗ್ಗೆ ಒಳ್ಳೆ ಉದಾಹರಣೆ ನಾವು So when we ನೋಡಿಕೊಳ್ಳುತ್ತೇವೆ. read Psalm 105, ಕೀರ್ತನೆ 105 ನಾವು ಓದುವಾಗ it talks about Joseph here. ಅಲ್ಲಿ ಯೋಸೇಫನ ಬಗ್ಗೆ ಅಲ್ಲಿ ಹೇಳುತ್ತದೆ. Verses 16 to 19. 16ರಿಂದ 19ನೇ ವಚನ. We'll not read all the verses. ಎಲ್ಲ ವಚನ ಭಾಗ ನಾವು ಓದಿಕೊಳ್ಳುವುದು But ಬೇಡ. as I share it, listen to me carefully. ನಾವು ಹೇಳುವಾಗ ನೀವು ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿರಿ. Psalmist is talking about Joseph. ಕೀರ್ತನೆಗಾರನು ಯೋಸೇಫನ ಬಗ್ಗೆ ಆತನು ಹೇಳ್ತಾ ಇದ್ದಾನೆ. In Psalm 105. ಕೀರ್ತನೆ 105 And the Bible says here in verse 16. 16ನೇ ವಚನದಲ್ಲಿ ಸತ್ಯವೇದ ಹೇಳುತ್ತದೆ. When he called down famine on the land and destroyed all the supplies of food, he sent a man before them, Joseph as a slave. They bruised him with shackles. His neck was put in prison, till what he foretold came to pass, till the word of the Lord proved him true. ಅನಂತರ ಆತನು ದೇಶದಲ್ಲಿ ಕ್ಷಾಮವನ್ನು ಬರಮಾಡಿ ಆಹಾರವೆಂಬ ಊರುಕೊಲ್ಲನ್ನು ಮುರಿದು ಬಿಟ್ಟನು. ಆತನು ಅವರ ಮುಂದಾಗಿ ಒಬ್ಬರನ್ನು ಕಳುಹಿಸಿದನು. ದಾಸ್ವತಕ್ಕೆ ಮಾರಲ್ಪಟ್ಟ ಯೋಸೇಫನೇ ಅವನು. ಅವನ ಕಾಲುಗಳು ಕೊಳದಲ್ಲಿ ನೊಂದವು. ಕಬ್ಬಿಣದ ಬೇಡಿಗಳಿಂದ ಅವನು ಬಂಧಿತನಾದನು. ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ಎಲ್ಲರಿಗೆ ನಮಗೆ ಕತೆ If we ಗೊತ್ತಿದೆ. don't know the story, please go back to Genesis and read this story. ನಿಮಗೆ ಕತೆ ಗೊತ್ತಿಲ್ಲದಿರುವುದಾದ್ರೆ ಆದಿಕಾಂಡ ಒಂದು ಅಧ್ಯಾಯಕ್ಕೆ ಹೋಗಿ ನೀವು ಅದನ್ನು Joseph ನೋಡಿಕೊಳ್ಳಿರಿ. is sold as a slave, ಯೋಸೇಫನ ಒಂದು ಸೆರೆಯಾಳಾಗಿ ಆತನು and ಮಾರಲ್ಪಟ್ಟನು. they put shackles and they sold him as a slave. ಆತನನ್ನು ಬೇಡಿಗಳನ್ನು ಹಾಕಿ ಆತನನ್ನು ಒಂದು ಗುಲಾಮನಾಗಿ That ಮಾರಲ್ಪಟ್ಟನು. Joseph was put in prison for 2 years. 2 ವರ್ಷದವರೆಗೆ ಆತನನ್ನು ಸೆರೆಮನೆಯಲ್ಲಿ ಹಾಕಲ್ಪಟ್ಟನು.
But you know what was the outcome in Joseph's life? ಯೋಸೇಫನ ಜೀವಿತದಿಂದ ಯಾವ ಸಂಗತಿ ಬಂದಿತೆಂಬುದಾಗಿ ನಾವು ನೋಡುವಾಗ 13 years he waited. 13 ವರ್ಷ ಆತನು ಕಾದನು. When he was 17 years, he was sold as a slave. 17 ವರ್ಷದವನಾಗಿರುವಾಗ ಆತನು ಮಾರಲ್ಪಟ್ಟನು. But he waited 13 years for something bigger to happen in his life. ಆತನ ಜೀವಿತದಲ್ಲಿ ಏನೋ ಒಂದು ದೊಡ್ಡ ಸಂಗತಿ ಆಗುವುದಕ್ಕಾಗಿ 13 ವರ್ಷ ಆತನು ಕಾದನು. Because every dream that God gave, ದೇವರು ಕೊಟ್ಟ ಪ್ರತಿ ಒಂದು ಕನಸು, every dream that Joseph had, ಯೋಸೇಫನು ಹೊಂದಿಕೊಂಡ ಪ್ರತಿ ಒಂದು ಕನಸು, after 13 years that dream is going to come to pass. 13 ವರ್ಷ ಆದ ನಂತರ ಆ ಒಂದು ಕನಸು ಅದು ನೆರವೇರಿತು. But Joseph is going through many problems. ಯೋಸೇಫನು ಬಹಳ ಸಮಸ್ಯೆಗಳಿಂದ ಆತನು ಹಾದು ಹೋದನು. But what does the Bible say here? ಇಲ್ಲಿ ಸತ್ಯವೇದ ಏನು ಹೇಳುತ್ತದೆ? God sent a man before them, his name is Joseph, but he sold as a slave. ಮತ್ತು ದೇವರು ಆತನ ಮನುಷ್ಯನಾಗಿ ಮುಂದೆ ಕಳಿಸಿದನು, ಆದರೆ ಆತನು ಗುಲಾಮನಾಗಿ ಮಾರಲ್ಪಟ್ಟನು. But in verse 19, 19ನೇ ವಚನದಲ್ಲಿ, but all that was said about Joseph came to pass. ಮತ್ತು ಯೋಸೇಫನಿಗೆ ಹೇಳಿರುವ ಎಲ್ಲ ಮಾತುಗಳು ನೆರವೇರಿದವು. The word of God was true. ಮತ್ತು ದೇವರ ವಾಕ್ಯವುದು ಸತ್ಯವಾಗಿದೆ. That's why Joseph is saying, ಆದ ಕಾರಣ ಯೋಸೇಫನು ಹೇಳ್ತಾ when ಇದ್ದಾನೆ, all his brothers, he met his brothers later. ನಂತರ ಆತನ ತನ್ನ ಸಹೋದರರ ಭೇಟಿ ಆದಾಗ Joseph is saying, you people sold me as a slave. ಮತ್ತು ನೀವು ಜನರು ನನ್ನನ್ನು ಒಂದು ಗುಲಾಮರಾಗಿ ನನ್ನನ್ನು ಮಾರಿದಿರಿ. That's okay, I forgive you. ಆಯ್ತು, ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ. But it is God who sent me before you into the land of Egypt. ಮತ್ತು ಐಗುಪ್ತ ದೇಶದಲ್ಲಿ ದೇವರು ನಿಮಗಿಂತ ಮುಂಚೆ ನನ್ನನ್ನು ಆತನು ಕಳಿಸಿದನೆಂಬುದಾಗಿ ಆತನು So ಹೇಳಿದನು. that I can provide for you. ಮತ್ತು ನಾನು ನಿಮಗೆ ಒದಗಿಸುವಂತೆ, Not only provide for you, but provide for the whole land of Egypt. ಬೇರೆ ನಿಮಗೆ ಮಾತ್ರ ಅಲ್ಲದೆ ಐಗುಪ್ತ ದೇಶದ ಎಲ್ಲ ಜನರಿಗೆ ಎಲ್ಲ ಸಂಗತಿಗಳನ್ನು ಒದಗಿಸುವಂತೆ. People may mean harm in your life. ಜನರು ನಿಮ್ಮ ಜೀವಿತದಲ್ಲಿ ಹಾನಿ ಮಾಡಬಹುದು. Joseph was sold as a slave. ಯೋಸೇಫನು ಒಂದು ಗುಲಾಮನಾಗಿ But ಮಾರಲ್ಪಟ್ಟನು. Joseph is saying, it is God who sent me. Maybe you people sold me, but it is God who brought me here. ಯೋಸೇಫನು ಹೇಳ್ತಿರಬಹುದು, ನೀವು ಜನರು ನನ್ನನ್ನು ಮಾರಿದ್ದೀರಾ, ಆದರೆ ದೇವರು ತಾನೇ ಆತ ನನ್ನನ್ನು ಇಲ್ಲಿ ಕರೆದುಕೊಂಡು Today the ಬಂದಿದ್ದಾನೆ. place where you are may be a challenging place. ನೀವಿರುವ ಸ್ಥಳವದು ಈ ದಿನ ನಿಮಗೆ ಸವಾಲು Today the place ತರುವಂತದ್ದಾಗಿರಬಹುದು. where you are, may not be a favorable place. ನೀವು ಇರುವ ಸ್ಥಳದಲ್ಲಿ ಅದು ನಿಮಗೆ ಅಲ್ಲಿ ದಯ ಸಿಗದ But ಸ್ಥಳದಾಗಿರಬಹುದು. in that same place like Joseph, you'll say, God put me here. God prospered me here. And through me, I'm going to be a blessing to nations and to my family. Amen. ಆ ಸ್ಥಳದಲ್ಲಿ ಇದ್ದುಕೊಂಡು ನೀವು ಯೋಸೇಫನಾಗಿ ನೀವು ಹೇಳುತ್ತೀರಾ, ದೇವರನ್ನ ಇಲ್ಲಿ ಕರೆದುಕೊಂಡು ಬಂದಿದ್ದಾನೆ, ದೇವರನ್ನ ಇಟ್ಟಿದ್ದಾನೆ, ದೇವರನ್ನ ಆಶೀರ್ವದಿಸ್ತಾನೆ, ಅಭಿವೃದ್ಧಿ ಪಡಿಸ್ತಾನೆ ಎಂಬುದಾಗಿ ನೀವು Church, listen to ಹೇಳುವವರು. me this morning. ಸಭೆ ಬೆಳಗಿನ ಸಮಯದಲ್ಲಿ You do not ಕೇಳಿಸಿಕೊಳ್ಳಿರಿ. know God has something bigger for you. ನಿಮಗೆ ಗೊತ್ತಿಲ್ಲ ದೇವರು ನಿಮಗಾಗಿ ಏನು ದೊಡ್ಡ ಸಂಗತಿಯನ್ನು We ಇಟ್ಟಿದ್ದಾನೆ. do not know the bigger plan of God. ದೇವರ ದೊಡ್ಡ ಯೋಜನೆ ಏನು ಎಂಬುದಾಗಿ ನಮಗೆ It may ಗೊತ್ತಿಲ್ಲ. take few years. ಕೆಲವು ವರ್ಷಗಳದ್ದು But ಹಿಡಿಯಬಹುದು. start waiting now. ಈಗಲಿಂದ ಕಾಯಲಿಕ್ಕೆ Start ಪ್ರಾರಂಭಿಸಿರಿ. breaking that ground ಆ now. ಒಂದು ನೆಲವನ್ನು ಈಗಲೇ ಮುರಿಲಿಕ್ಕೆ Start moving in your breakthrough. ನಿಮ್ಮ ಬಿಡುಗಡೆಯಲ್ಲಿ ಚಲಿಸಲಿಕ್ಕೆ Start ಪ್ರಾರಂಭಿಸಿರಿ. claiming those miracles. ಆ ಮಾತ್ಕಾರಗಳನ್ನು ಘೋಷಿಸಲಿಕ್ಕೆ ಪ್ರಾರಂಭಿಸಿರಿ. Start extending your faith and rising up in your faith. ನಿಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತಾ ನೀವು ನಂಬಿಕೆಯಲ್ಲಿ ನಡೆಯಲಿಕ್ಕೆ ಪ್ರಾರಂಭಿಸಿರಿ. What God has said will come to pass. ದೇವರು ಏನು ಹೇಳಿದ್ದಾನೆ ಅದು ನೆರವೇರುತ್ತದೆ. Amen. ಆಮೆನ್. Secondly, ಮತ್ತು ಎರಡನೇದಾಗಿ, while you are waiting, ಮತ್ತು ನೀವು ಕಾಯುತ್ತಿರುವಾಗ God is making you stronger. ದೇವರು ನಿಮ್ಮನ್ನು ಬಲಪಡಿಸುತ್ತಾನೆ ಅಥವಾ ದೃಢಪಡಿಸುತ್ತಾನೆ. Number one, something bigger. ಮೊದಲನೇದಾಗಿ ನೋಡುವಾಗ ಏನೋ ಒಂದು ದೊಡ್ಡ ಸಂಗತಿ. Secondly, something stronger. ಮತ್ತು ಎರಡನೇದಾಗಿ ನೋಡುವಾಗ ಏನೋ ಒಂದು ಬಲವಾದ ವಿಷಯ. Everyone say loudly after me, something stronger. ಏನೋ ಒಂದು ಬಲವಾದ ಸಂಗತಿ. Amen. हम लोग सब स्पिरिचुअल पहलवान बनना है. ಆತ್ಮಿಕ ಒಂದು ಪೈಲ್ವಾನ್ಗಳು ನಾವು ಆಗಬೇಕು. बोलो बोलो बाजू वाला स्पिरिचुअल पहलवान बनो. ನಿಮ್ಮ ಪಕ್ಕದವರಿಗೆ ನೀವು ಹೇಳಿರಿ, हम कितना भी जिम जाते आते रहता है, ये बढ़ता है. ನಾವು ಎಷ್ಟು ಜಿಮ್ಮಿಗೆ ಹೋದ್ರೂ ಸಹ ನಮ್ಮ ಎಲ್ಲ ಒಂದು ಮಾಂಸಗಳು ಬೆಳೀತವೆ. Now you have to go to spiritual gym now. ಆತ್ಮಿಕ ಒಂದು ಜಿಮ್ಗೆ ನೀವು ಹೋಗಬೇಕು. Now tell your neighbor, start spiritual gym. ನಿಮ್ಮ ಪಕ್ಕದವರಿಗೆ ಹೇಳಿರಿ, ಆತ್ಮಿಕ ಒಂದು ಜಿಮ್ ನೀವು ಪ್ರಾರಂಭಿಸಿರಿ. Amen. ಆಮೆನ್. Start going to the spiritual gym. You'll see all the spiritual muscles. The devil sees that only. वो हार जाता है. ಆತ್ಮಿಕ ಜಿಮ್ಗೆ ನೀವು ಹೋಗುವಾಗ ನಿಮ್ಮ ಎಲ್ಲ ಒಂದು ಮಾಂಸಗಳು ಬೆಳೆಯಲಿಕ್ಕೆ ಪ್ರಾರಂಭವಾಗುತ್ತದೆ. ಸೈತಾನ ನೋಡುವಾಗ ಅದನ್ನು ಸೋತು ಹೋಗುತ್ತಾನೆ. ಸೈತಾನ ಎಲ್ಲ ಪೈಲ್ವಾನ್ ಇದನ್ನ ನೋಡಿದ್ರೆ ಮುಂದೆ ಹಾಯಕ ಬರೋದಿಲ್ಲ. ಆಮೆನ್. ಜೋರಾಗಿ ಹೇಳ್ರಿ ಆಮೆನ್. ಆಮೆನ್. Something stronger. ಏನೋ ಒಂದು ಬಲಶಾಲಿ. When you wait, something bigger. ನೀವು ಕಾಯುವಾಗ ಏನೋ ಒಂದು ದೊಡ್ಡ ಸಂಗತಿ When you ಆಗುತ್ತದೆ. wait, something stronger. ನೀವು ಕಾಯುವಾಗ ಏನೋ ಒಂದು We ಬಲವಾಗಿ sang the ಆಗುತ್ತದೆ. song Tu Khuda Bal Mera. ನೀ ದೇವರು ನನ್ನ ಬಲವಾಗಿದೆ ಎಂಬುದಾಗಿ ಹಾಡುತ್ತೇವೆ. Strength of the Lord. ಕರ್ತನ ಒಂದು ಬಲವು Not your own strength. ನಿಮ್ಮ ಸ್ವಂತ ಬಲವಲ್ಲ, Not anybody else's strength. ಬೇರೆ ಯಾರ ಬಲವಲ್ಲ, Your own spiritual powerful strength. ನಿಮ್ಮ ಸ್ವಂತ ಆತ್ಮಿಕ ಬಲವಾಗಿದೆ.
That's what Isaiah 40 the Bible says. ಆದ ಕಾರಣ ಕೀರ್ತನೆ 40ರಲ್ಲಿ ನಾವು They that wait ಯೆಶಾಯ upon the 40ರಲ್ಲಿ Lord shall ನೋಡಿಕೊಳ್ಳುತ್ತೇವೆ. renew their strength. ಕರ್ತನ ಯೆಹೋವನಲ್ಲಿ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ಳುತ್ತಾರೆ. Amen. ಆಮೆನ್. Strongly bolo. Amen. ಆಮೆನ್. So everyone say this. Something bigger. Okay, Joseph with action. Something bigger. Something stronger. ಏನೋ Amen. ದೊಡ್ಡದಾಗಿ, ಏನೋ ಒಂದು ಬಲಶಾಲಿಯಾಗಿ. Amen. ಆಮೆನ್. The eagle. ಮತ್ತು ಹದ್ದು ನಾವು See, ನೋಡುವಾಗ Bible compares us always to eagles. ಮತ್ತು ಸತ್ಯವೇದ ಯಾವಾಗಲೂ ನಮ್ಮನ್ನು ಹದ್ದಿಗೆ ಅದು ಹೋಲಿಸುತ್ತದೆ. Amen. ಆಮೆನ್. Why not other birds? ಯಾಕೆ ಬೇರೆ ಪಕ್ಷಿಗಳಿಲ್ಲ? Why not chicken? ಯಾಕೆ ಕೋಳಿ ಇಲ್ಲ? The Bible or God compares us to eagles. ಯಾಕೆ ಸತ್ಯವೇದ ಇಲ್ಲವಾದ್ರೆ ದೇವರ ಒಂದು ಹದ್ದಿಗೆ ಆತನು ಹೋಲಿಸಿದ್ದಾನೆ. Homework for you. Study about the eagle. ಅದು ನಿಮಗೆ ಮನ ಕೆಲಸವಾಗಿದೆ. ನೀವು ಮನೆಗೆ ಹೋಗಿ ಹದ್ದಿನ ಬಗ್ಗೆ ನೀವು The Bible ಕಲಿಯಿರಿ. says here, ಇಲ್ಲಿ ಸತ್ಯವೇದ when ಹೇಳುತ್ತದೆ, we wait upon God, ನಾವು ಕರ್ತನ ಮೇಲೆ we ಕಾಯುವಾಗ will mount up with wings like eagles. ಮತ್ತು ಹದ್ದಿನ ಹಾಗೆ ರೆಕ್ಕೆ ಚಾಚಿ ನಾವು We will ಹಾರುತ್ತೇವೆ. run and not grow weary. ನಾವು ಓಡಿ ನಾವು ದಣಿಯರು. We will walk and we will not faint. ನಾವು ನಡೆದು ನಾವು ಬಳಲರು. Because God gives strength to waiting people. ಯಾಕೆಂದ್ರೆ ದೇವರು ಕಾಯುವ ಜನರಿಗೆ ಬಲವನ್ನು You ಕೊಡುತ್ತಾನೆ. learn to wait. ನೀವು ಕಾಯುವುದನ್ನು ಕಲಿಯುವಾಗ Strength will come into your spiritual system. ನಿಮ್ಮ ಆತ್ಮಿಕ ಒಂದು ವಿಷಯದಲ್ಲಿ ಬಲವು ಬರುತ್ತದೆ. What is so different about eagles? ಹದ್ದಿನ ಬಗ್ಗೆ ಏನದು ಬೇರೆ ಆಗಿದೆ? When the eagle gives birth to eaglets, ಮತ್ತೆ ಆ ಹದ್ದು ನೋಡುವಾಗ ತನ್ನ ಮರಿಗಳನ್ನು ಜನ್ಮ ಕೊಡುವಾಗ the eagle makes a nest. ಮತ್ತೆ ಅಲ್ಲಿ ಒಂದು ಗೂಡನ್ನದು When the ಮಾಡಿಕೊಳ್ಳುತ್ತದೆ. eagle makes a nest, ಆ ಒಂದು ಹದ್ದು ಒಂದು ಗೂಡನ್ನು ಮಾಡಿಕೊಳ್ಳುವಾಗ it makes the nest with all sharp objects, ಮತ್ತು ಚೂಪಾದ ಎಲ್ಲ ಸಂಗತಿಗಳಿಂದ ಅದು ಮಾಡುತ್ತದೆ. with all twigs ಮತ್ತೆ ಎಲ್ಲ ಚೂಪಾದ ಒಂದು and ವಿಷಯಗಳು sharp objects. ಮತ್ತು ಚೂಪಾಗಿ ಅದು ತನ್ನ ಒಂದು ಗೂಡನ್ನು Over ಮಾಡಿಕೊಳ್ಳುತ್ತದೆ. the nest filled with sharp objects, ಮತ್ತೆ ಆ ಗೂಡಿನ ಸುತ್ತಲೂ ನೋಡುವಾಗ ಚೂಪಾದ ಎಲ್ಲ ಸಂಗತಿಗಳು ಇರುತ್ತವೆ. the eagle, the mother eagle, makes the nest soft by putting leaves on it. ಮತ್ತೆ ತಾಯಿ ಹದ್ದು ಏನ್ ಮಾಡ್ತದೆ ಅಂದ್ರೆ ಒಳಗಡೆ ಆ ಮಗುವಿಗಾಗಿ ಒಂದು ಮೃದುವಾದ ಸಂಗತಿಗಳನ್ನು And ಇಡುತ್ತದೆ. then when the eaglets are given birth, ಮತ್ತೆ ಆ ಒಂದು ಹದ್ದು ಮರಿಯನ್ನು ಕೊಡುವಾಗ the eagle feeds the eaglets for some time. ಮತ್ತು ಸ್ವಲ್ಪ ಸಮಯದವರೆಗೆ ತನ್ನ ಮರಿಗಳಿಗೆ ಅದು ಆಹಾರವನ್ನು And ತಿನ್ನಿಸುತ್ತದೆ. then the wings grow. ಆ ಒಂದು ರೆಕ್ಕೆಗಳು ಬೆಳೆಯುವಾಗ And now when it is time for the little eaglets to fly, ಆ ಚಿಕ್ಕ ಒಂದು ಹದ್ದಿನ ಮರಿಗಳು ಹಾರುವ ಸಮಯ ಬಂದಾಗ the mother eagle removes all the leaves and the softness and the luxury and the comfort that these eaglets enjoyed for a long time. ಆ ತಾಯಿ ಹದ್ದು ಏನ್ ಮಾಡ್ತದ ಅಂದ್ರೆ ಆ ಮರಿಗಳ ಪಕ್ಕದಲ್ಲಿ ಇರುವ ಎಲ್ಲ ಆರಾಮದಾಯಕ ಎಲ್ಲ ಸಂಗತಿಗಳನ್ನು ತೆಗೆದು ಅದು ಒಂದು ಮೃದುವಾದ ವಿಷಯಗಳನ್ನು ತೆಗೆದು ಎಲ್ಲ ಚೂಪಾದ ವಿಷಯಗಳು ಅವರಿಗೆ ಇಡುತ್ತವೆ. Because the mother eagle wants the eaglets to learn how to fly. ಯಾಕೆಂದ್ರೆ ಆ ಒಂದು ಮರಿಗಳು ಯಾವ ರೀತಿಯಾಗಿ ಹಾರಬೇಕೆಂಬುದಾಗಿ ಕಲಿಯಬೇಕೆಂಬುದಾಗಿ ತಾಯಿಯವರು When ಬಯಸುತ್ತಾರೆ. all the softness is removed, ಎಲ್ಲ ಮೃದುತನ ಅಲ್ಲಿ ತೆಗೆದು ಹಾಕಿದ ನಂತರ the little eaglets try to sit in the nest, but the things are poking and irritating them. ಆ ಚಿಕ್ಕ ಹದ್ದಿನ ಮರಿಗಳು ಆ ಒಂದು ಗೂಡಿನಲ್ಲಿ ಕೂತ್ಕೊಳ್ಬೇಕೆಂಬುದಾಗಿ ಬಯಸುವಾಗ ಅಲ್ಲಿರುವ ಚೂಪಾದ ಸಂಗತಿಗಳು ಅವನ್ನ ಚುಚ್ಚುತ್ತವೆ. They are forced to fly out, ಅವು ಹಾರುವುದಕ್ಕಾಗಿ ಒತ್ತಾಯ ಪಡುತ್ತವೆ. but they are not able to fly. ಆದ್ರೆ ಅವರಿಗೆ ಹಾರ್ಲಿಕ್ಕೆ When ಆಗುವುದಿಲ್ಲ. they try to fly, ಅವು ಹಾರ್ಲಿಕ್ಕೆ the ಪ್ರಯತ್ನಿಸುವಾಗ mother eagle comes and again takes it on its wings and brings it to the nest. ಮತ್ತು ಆ ತಾಯಿ ತನ್ನ ರೆಕ್ಕೆಯಿಂದ ಅದನ್ನು ಹಿಡಿದುಕೊಂಡು ಮತ್ತೆ ತಂದು ಗೂಡಿನಲ್ಲಿ ಕೂಡಿಸುತ್ತದೆ. These routine things happen again and again till the eaglets learn to fly on its own. ಆ ಹದ್ದಿನ ಮರಿಗಳು ಸ್ವಂತವಾಗಿ ಹಾರಲಿಕ್ಕೆ ಕಲಿಯುವ ತನಕ ಈ ಒಂದು ಸಂಗತಿಗಳು ಪ್ರಯತ್ನ ಮಾಡ್ತಾ ಇರ್ತವೆ, ಪದೇ ಪದೇ ಆಗಿ ಆಗುತ್ತಾ ಇರುತ್ತವೆ. Now when all this begins to happen, ಎಲ್ಲ ಸಂಗತಿಗಳಾಗುತ್ತಿರುವಾಗ the eaglets begin to learn to fly and to soar on its own. ಆ ಹದ್ದಿನ ಮರಿಗಳು ಹಾರಲಿಕ್ಕೆ ಪ್ರಯತ್ನ ಮಾಡುತ್ತದೆ ಮತ್ತು ಅವು ಮೇಲೆ ಹಾರಲಿಕ್ಕೆ ಪ್ರಾರಂಭಿಸುತ್ತವೆ. same way, ಅದೇ ರೀತಿಯಾಗಿ the Bible compares us to eagles. ಆ ಸತ್ಯವೇದ ನಮ್ಮನ್ನು ಒಂದು ಹದ್ದಿಗೆ ಹೋಲಿಸುತ್ತದೆ. Our lives is just like those eagles. ನಮ್ಮ ಜೀವಿತ ಹದ್ದಿನ ಹಾಗೆ ಇರುತ್ತದೆ. God will make you comfortable for some time. ಕೆಲವು ಸಮಯದವರೆಗೆ ದೇವರು ನಿಮ್ಮನ್ನು ಆರಾಮವಾಗಿ ಆತ ನೀಡುತ್ತಾನೆ. आ बेटा सो जा, आ बेटा आराम रेस्ट लो, आ मेरा बेटी, सब आराम रहता है. ಬಾ ನನ್ನ ಮಗನೇ, ಬಾ ನನ್ನ ಮಗಳೇ, ಆರಾಮವಾಗಿ ಇರು, ವಿಶ್ರಾಂತಿ ತೆಗೆದುಕೋ ಎಂಬುದಾಗಿ ದೇವರು ಸ್ವಲ್ಪ ಸಮಯದವರೆಗೆ ಹೇಳುತ್ತಾನೆ. After some time, ಸ್ವಲ್ಪ ಸಮಯ ಆದ ನಂತರ अरे ये तो बहुत आराम कर रहा है, ಇವರು ಬಹಳ ಆರಾಮ ಮಾಡ್ತಾ ಇದ್ದಾರೆ ಎಂಬುದಾಗಿ ಆತನು ಹೇಳುತ್ತಾನೆ. बहुत टीवी के सामने बहुत बैठ रहा है, ಬಹಳ ಟಿವಿ ಮುಂದೆ ಅವರು ಕೂತುಕೊಳ್ಳುತ್ತಾರೆ. मोबाइल के सामने बहुत टाइम स्पेंड कर रहा है. ಮೊಬೈಲ್ ಮುಂದೆ ಅದು ಕೂತ್ಕೊಂಡು ಬಹಳ ಸಮಯನ ವ್ಯರ್ಥ ಮಾಡ್ತಾ ಇದ್ದಾನೆ. He removes those softness, ಆ ಒಂದು ಮೃದುತನವನ್ನು ಆತನು ತೆಗೆದು ಹಾಕುತ್ತಾನೆ. and then the problems start poking you. ಅನಂತರ ಸಮಸ್ಯೆಗಳು ನಿಮ್ಮ ಚುಚ್ಚಲಿಕ್ಕೆ ಪ್ರಾರಂಭಿಸುತ್ತವೆ. And then in the family only, lot of grumbling, complaining, poking,
irritation, everything happens. ಕುಟುಂಬದಲ್ಲಿ ನೋಡುವಾಗ ಎಲ್ಲ ಚುಚ್ಚುವುದು, ಕಿರಿಕಿರಿ ಮಾಡುವುದು, ಎಲ್ಲ ಗೊಂದಲಗಳು, ಸಮಸ್ಯೆಗಳಲ್ಲಿ ಪ್ರಾರಂಭವಾಗುತ್ತವೆ. It is good. We need that sometimes. ಕೆಲವು ಸಾರಿ ಅದು ನಮಗೆ ಅವಶ್ಯಕವಾಗಿದೆ. No, we need that poking sometimes. ಆ ಒಂದು ಚುಚ್ಚುವಿಕೆ ವಿಷಯ ನಮಗೆ ಬೇಕಾಗಿರುತ್ತದೆ. We need that correction sometimes. ಕೆಲವು ಸಾರಿ ಆ ತಿದ್ದುಪಡಿಸುವಿಕೆ ನಮಗೆ We need that ಬೇಕಾಗಿರುತ್ತದೆ. discipline sometimes. ಕೆಲವು ಸಾರಿ ಆ ಶಿಸ್ತು ನಮಗೆ ಬೇಕಾಗಿರುತ್ತದೆ. And when God begins to do that, ಯಾವಾಗ ದೇವರನ್ನು ಮಾಡ್ಲಿಕ್ಕೆ ಪ್ರಾರಂಭಿಸುತ್ತಾನೆ, you'll come out of that comfortable position. ನೀವು ಆರಾಮದಾಯಕ ಒಂದು ಸ್ಥಾನದಿಂದ ನೀವು ಹೊರಗೆ ಬರುತ್ತೀರಾ. You'll come out of that place that you enjoyed for a long time. ಬಹಳ ಸಮಯದವರೆಗೆ ಆನಂದಿಸಿದ ಆ ಸ್ಥಳದಿಂದ ನೀವು ಹೊರಗೆ ಬರುತ್ತೀರಾ. Because God wants to make you stronger. ಯಾಕೆಂದ್ರೆ ದೇವರು ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡ್ಲಿಕ್ಕೆ ಆತನು Something ಬಯಸುತ್ತಾನೆ. bigger God will do when you're waiting. ನೀವು ಕಾಯುವಾಗ ದೇವರು ಏನೋ ಒಂದು ದೊಡ್ಡ ಸಂಗತಿ ಆತನು Something ಮಾಡುತ್ತಾನೆ. stronger God will do when you are waiting. ನೀವು ಕಾಯುವಾಗ ದೇವರು ಏನೋ ದೊಡ್ಡವಾದ ಬಲಶಾಲಿ ಸಂಗತಿ ಮಾಡುತ್ತಾನೆ. And thirdly, ಮೂರನೇದಾಗಿ something higher God will do when you are waiting. ನೀವು ಆತನಲ್ಲಿ ಕಾಯುವಾಗ ದೇವರು ಏನೋ ಉನ್ನತವಾದ ಸಂಗತಿ ನಿಮಗಾಗಿ ಮಾಡುತ್ತಾನೆ. Simple message this morning. ಈ ಬೆಳಗಿನ ಸಮಯದಲ್ಲಿ ಸರಳವಾದ ಸಂದೇಶವಾಗಿದೆ. Something bigger, ಏನೋ ಒಂದು ದೊಡ್ಡ ವಿಷಯ, something stronger, ಏನೋ ದೊಡ್ಡ ಬಲಶಾಲಿ ವಿಷಯ, something higher. ಉನ್ನತವಾದ ಒಂದು ಸಂಗತಿ. When you learn to wait, ನೀವು ಕಾಯುವುದನ್ನು ಕಲಿಯುವಾಗ I encourage you, church. ಸಭೆ ನಿಮ್ಮನ್ನು ಉತ್ತೇಜನ ಪಡಿಸುತ್ತೇನೆ. God will take you higher. ದೇವರು ನಿಮ್ಮನ್ನು ಉನ್ನತಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. Promotion, increase will not come from any man. ಪ್ರಗತಿ ಆಗ್ಲಿ ಬಡತಿ ಆಗ್ಲಿ ಯಾವ ಮನುಷ್ಯನಿಂದ ಬರುವುದಿಲ್ಲ. My Bible says ನನ್ನ ಸತ್ಯವೇದ ಹೇಳುತ್ತದೆ, increase will come from Him. ಬಡತಿ ಆತನಿಂದ ಬರುತ್ತದೆ, Abundance will come from Him. ಸಮೃದ್ಧಿ ಆತನಿಂದ ಬರುತ್ತದೆ. You will soar higher when ನೀವು you wait upon God. ಕರ್ತನ ಮೇಲೆ ಕಾಯುವಾಗ ನೀವು ಉನ್ನತವಾಗಿ ನೀವು ಹಾರುತ್ತೀರಾ. After a time of waiting, ಕಾಯುವ ಸಮಯ ಆದ ನಂತರ the Lord will do something bigger. ಕರ್ತನ ಏನೋ ದೊಡ್ಡ ಸಂಗತಿಯನ್ನು ಆತನು ಮಾಡುತ್ತಾನೆ. The Lord will do something stronger. ದೇವರೇನೋ ಬಲಶಾಲಿಯಾದ ವಿಷಯ ಮಾಡುತ್ತಾನೆ. The Lord will do something higher for you. ನಿಮಗಾಗಿ ದೇವರು ಏನೋ ಉನ್ನತವಾದ ಸಂಗತಿ ಆತನು ಮಾಡುತ್ತಾನೆ. Rise to our feet as we close. ನಾವು ಮುಗಿಸುತ್ತಿರುವಾಗ ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. I want the worship team to come. ಆರನ್ ತಂಡದವರು ಬರಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. Hearing the word is good. ದೇವರ ವಾಕ್ಯ ಕೇಳಿಸಿಕೊಳ್ಳುವುದು ಉತ್ತಮವಾಗಿದೆ. Me preaching the word is good. ದೇವರ ವಾಕ್ಯ ಬೋಧಿಸುವುದು ಅತ್ಯುತ್ತಮವಾಗಿದೆ. But the decision lies before us this morning. ಈ ಬೆಳಗಿನ ಸಮಯದಲ್ಲಿ ಆ ನಿರ್ಧಾರ ನಮ್ಮ ಮುಂದೆ ಇದೆ. Will we decide to wait upon God from today? ಈ ದಿನದಿಂದ ಕರ್ತನ ಮೇಲೆ ಕಾಯುವುದನ್ನು ನಿರ್ಧರಿಸುತ್ತೇವೆ. Church, please take that time. ಸಭೆ ಈ ಒಂದು ಸಮಯ ನೀವು ತೆಗೆದುಕೊಳ್ಳಿರಿ. However busy you are, ನೀವು ಎಷ್ಟೇ ವ್ಯಸ್ತವಾಗಿದ್ದರೂ ಸಹ we cannot become more busy than God or for God. ದೇವರಿಗಿಂತ ಹೆಚ್ಚಾಗಿ ಅದರ ದೇವರಿಗಾಗಿ ನಾವು ಬಹಳ ವ್ಯಸ್ತವಾಗಿ ನಾವು ಇರ್ಲಿಕ್ಕೆ ಆಗುವುದಿಲ್ಲ. Young people, I'm speaking to you today. ಯೌವನಸ್ಥರು, ಈ ದಿನ ನಿಮ್ಮೊಟ್ಟಿಗೆ ನಾನು ಮಾತನಾಡ್ತಾ ಇದ್ದೇನೆ. How is your prayer time? ನಿಮ್ಮ ಪ್ರಾರ್ಥನೆ ಸಮಯ ಹೇಗಿದೆ? How much time do you spend with the Bible? ಸತ್ಯವೇದದೊಟ್ಟಿಗೆ ಎಷ್ಟು ಸಮಯ ನೀವು ಕಳೀತಾ ಇದ್ದೀರಾ? How much time do you have with the Word of God? ದೇವರ ವಾಕ್ಯಕ್ಕಾಗಿ ಎಷ್ಟು ಸಮಯ ನೀವು ಇಟ್ಟುಕೊಂಡಿದ್ದೀರಾ? How much time do you give to worship? ಆರಾಧನೆಗಾಗಿ ಎಷ್ಟು ಸಮಯವನ್ನು ನೀವು ಕೊಡ್ತಾ ಇದ್ದೀರಾ? There's lots of time you have. ನಿಮ್ಮಲ್ಲಿ ಬಹಳ ಸಮಯವಿದೆ. Today make a decision. ಈ ದಿನ ನೀವು ನಿರ್ಧಾರವನ್ನು ಮಾಡಿಕೊಳ್ಳಿರಿ. Say, God, I want to wait upon you. ಮತ್ತೆ ಹೇಳಿರಿ, ಕರ್ತನೆ, ನಿನ್ನ ಮೇಲೆ ನಾನು ಕಾಯಲಿಕ್ಕೆ ಬಯಸುತ್ತೇನೆ. I want to ask parents this morning. ಈ ಬೆಳಗಿನ ಸಮಯದಲ್ಲಿ ತಂದೆ ತಾಯಿಯರು ನಾನು ಕೇಳುತ್ತೇನೆ. As we are busy working to feed the family members, ಕುಟುಂಬದ ಎಲ್ಲ ಸಂಗತಿಗಳನ್ನು ವ್ಯವಸ್ಥೆ ಮಾಡೋದಕ್ಕಾಗಿ ನಾವು ಕಷ್ಟಪಡ್ತಾ ಇದ್ದೇವೆ. Jesus requires minimum 1 hour from us ಯೇಸು ಸ್ವಾಮಿ ನಮ್ಮಿಂದ 1 ತಾಸು ಸಮಯ ಆತನು ಬಯಸುತ್ತಾನೆ to pray. ಪ್ರಾರ್ಥನೆ ಮಾಡುವುದಕ್ಕಾಗಿ. How is our prayer altars? ನಮ್ಮ ಪ್ರಾರ್ಥನೆ ವೇದಿಕೆ ಯಾವ ರೀತಿಯಾಗಿದೆ? How is our family altars? ನಮ್ಮ ಒಂದು ಕುಟುಂಬದ ವೇದಿಕೆ ಯಾವ ರೀತಿಯಾಗಿದೆ? Whatever is happening in your life, ನಿಮ್ಮ ಜೀವಿತದಲ್ಲಿ ಏನೇ ಆದರೂ ಸಹ we must come back to that first love. ನಾವು ಹಿಂತಿರುಗಿ ಆ ಮೊದಲನೇ ಪ್ರೀತಿಗೆ ನಾವು ಬರಬೇಕು. We must come back so our prayer life will be restored. ನಾವು ಹಿಂತಿರುಗಿ ಬರುವಾಗ ನಮ್ಮ ಪ್ರಾರ್ಥನೆ ಜೀವಿತದ ಪುನರ್ ಸ್ಥಾಪಿಸಲ್ಪಡುತ್ತದೆ. We must come back ನಾವು ಹಿಂತಿರುಗಿ ಬರಬೇಕು. to pray for others and be a blessing to others. ಬೇರೆಯವರಿಗಾಗಿ ನಾವು ಪ್ರಾರ್ಥಿಸಬೇಕು ಮತ್ತು ಬೇರೆಯವರಿಗಾಗಿ ನಾವು ಒಂದು ಆಶೀರ್ವಾದವಾಗಿರಬೇಕು. Before we close now, ಈಗ ನಾವು ಮುಗಿಸುವುದಕ್ಕಿಂತ ಮುಂಚೆ lift your hands wherever you are. ನೀವೆಲ್ಲಿದ್ದೀರ ಅಲ್ಲೇ ನಿಮ್ಮ ಕೈಗಳ ಮೇಲೆ Say, Father, forgive me, Lord.
ಮತ್ತೆ ಹೇಳಿರಿ, ತಂದೆ ನನ್ನನ್ನು ಕ್ಷಮಿಸು, I wasted my time. ನನ್ನ ಸಮಯ ನಾನು ವ್ಯರ್ಥವಾಗಿ ಕಳೆದಿದ್ದೇನೆ, I wasted my years, oh God. ನನ್ನ ವರ್ಷಗಳು ಸುಮ್ಮನೆ ವ್ಯರ್ಥವಾಗಿ ಕಳೆದಿದ್ದೇನೆ. Now restore me back, Lord. ಕರ್ತನ ಹಿಂತಿರುಗಿ ನನ್ನನ್ನು ಪುನರ್ ಸ್ಥಾಪಿಸು. Help me to spend, Lord, wonderful quality time being close to you and pray, oh Father. ಅತಿ ಉತ್ತಮವಾದ ಅಮೂಲ್ಯವಾದ ಸಮಯವನ್ನು ಸ್ವಾಮಿ ನಿನ್ನ ಪ್ರಸನ್ನತೆಯಲ್ಲಿ ಕಳೆಯುವುದಕ್ಕಾಗಿ ನನಗೆ ಸಹಾಯ ಮಾಡು. Come on, everyone, just pray and commit yourself. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ ನಿಮ್ಮನ್ನು ಒಪ್ಪಿಸಿಕೊಡಿರಿ. Oh, hallelujah, 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 hallelujah. Oh, thank you, thank you, thank you, thank you, thank you. Pray, 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 ಪ್ರತಿಯೊಬ್ಬರು pray. ನೀವು ಪ್ರಾರ್ಥಿಸಿರಿ. Father, restore me back, Lord. ತಂದೆ ನಮ್ಮನ್ನು ಪುನರ್ ಸ್ಥಾಪಿಸು. Oh God, let us come back to a time of fasting and prayer, Lord God. ಸ್ವಾಮಿ ಕರ್ತನಿನ ಉಪವಾಸ ಸಮಯ. Help us to come back to a time of fasting and prayer, Lord God. ಕರ್ತನೆ ಪ್ರಾರ್ಥನೆ ಉಪವಾಸ ಸಮಯಕ್ಕೆ ನಾವು ಹಿಂತಿರುಗಿ ಬರುವಂತೆ ನಮಗೆ ಸಹಾಯ ಮಾಡು. Lord, forgive us for the days we have wasted, ಕರ್ತನೆ ಕಳೆದಿರುವ ವ್ಯರ್ಥವಾಗಿ ಕಳೆದಿರುವ ಸಮಯಕ್ಕಾಗಿ for the ಕ್ಷಮಿಸು. years we have wasted, oh God, ವರ್ಷಗಳನ್ನು ನಾವು ಸಮಯ ವ್ಯರ್ಥವನ್ನು for the ಕಳೆದಿದ್ದೇವೆ. time that is gone by, Lord. ಕರ್ತನೆ ಸಮಯವನ್ನು ದಾಟಿ ಹೋಗಿದೆ. Please restore back, Lord, today. ಕರ್ತನೆ ಈ ದಿನ ಇನ್ನೊಂದ್ಸಾರಿ ನಮ್ಮನ್ನು ಪುನರ್ ಸ್ಥಾಪಿಸು. Make our church a church of fasting and prayer, oh God. ನಮ್ಮ ಸಭೆಯನ್ನು ಪ್ರಾರ್ಥನೆ ಉಪವಾಸ ಸಭೆಯಾಗಿ ಮಾರ್ಪಡಿಸು. Help us to spend time, oh Father. ಕರ್ತನೆ ಹೆಚ್ಚಾದ ಸಮಯ ಕಳೆಯುವಂತೆ ನಮಗೆ ಸಹಾಯ And ಮಾಡು. Lord, you will bless Karnataka through our church. ಕರ್ನಾಟಕ ನಮ್ಮ ಸಭೆಗಾಗಿ ನೀವು ಆಶೀರ್ವಾದವಾಗಿ ಕೊಡಿರಿ. You will bless Belgaum to the church. ಬೆಳಗಾಮ ನಮ್ಮ ಸಭೆಗೆ ನೀವು You ಆಶೀರ್ವದಿಸುವವರಾಗಿದ್ದೀರಾ. will make the church a blessing in this land, oh God. ಈ ದೇಶದಲ್ಲಿ ಸ್ವಾಮಿ ನಮ್ಮನ್ನು ಆಶೀರ್ವಾದವಾಗಿ ನೀನು ಮಾಡುತ್ತೀಯಾ. Oh, hallelujah. We surrender our families to you, ನಮ್ಮ God. ಕುಟುಂಬ ನಿನಗೆ ಸಮರ್ಪಿಸುತ್ತೇವೆ. Let the spirit of prayer come upon the church. ಪ್ರಾರ್ಥನೆ ಆತ್ಮ ಸಭೆ ಮೇಲೆ ಇಳಿದು ಬರಲಿ. Lord, a desire for you come, Lord God. ಕರ್ತನೆ ಆಸೆ ಅದು ಇಳಿದು ಬರಲಿ ಸ್ವಾಮಿ. खुदा है बल मेरा, तू खुदा सब कुछ मेरा, ओ तू खुदा है बल मेरा, तू खुदा, तू खुदा, तू खुदा के साये में बीते हर लम्हा, तेरे पंखों के साये में बीते हर लम्हा, तेरे पंखों के साये में बीते हर लम्हा, तेरे पंखों के साये में बीते हर लम्हा। ओ Father, we bless your name, God. Be our strength, Lord. ಕರ್ತನೆ ನೀ ನಮ್ಮ ಬಲವಾಗಿರು. As we wait upon you, ನಿನ್ನ ಮೇಲೆ ನಾವು ಕಾಯುವಾಗ I believe you will do something bigger in our lives. ನಾನು ನಂಬುತ್ತೇನೆ ಸ್ವಾಮಿ, ನಮ್ಮ ಜೀವಿತದಲ್ಲಿ ಏನೋ ಒಂದು ದೊಡ್ಡ ಸಂಗತಿ ನೀನು ಮಾಡುತ್ತೀಯ. Something stronger. ಏನೋ ಒಂದು ಬಲಶಾಲಿಯಾದ ಸಂಗತಿ. Something higher, God.
ಏನೋ ಒಂದು ಉನ್ನತವಾದ ಸಂಗತಿ ಸ್ವಾಮಿ. Bless your people. ನಿನ್ನ ಜನರನ್ನು ಆಶೀರ್ವದಿಸು. Make them stronger. ನೀನು ಅವರನ್ನು ಬಲಶಾಲಿಯನ್ನಾಗಿ ಮಾಡು. Make them bold as a lion, O God. ಕರ್ತನ ಸಿಂಹದ ಹಾಗೆ ಧೈರ್ಯವುಳ್ಳವರಾಗಿ ನೀನು ಅವರನ್ನು ಮಾಡು. None of them will look back, Lord. ಯಾರು ಸಹ ಹಿಂತಿರುಗಿ ನೋಡುವುದು ಬೇಡ. But they'll all soar higher, O God, in these days. ಈ ದಿನಗಳಲ್ಲಿ ಸ್ವಾಮಿಯರು ಉನ್ನತಕ್ಕೆ ಮೇಲೆ ಹಾರಲಿ. In Jesus' mighty name we pray. ಯೇಸುವಿನ ಬಲವಾದ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. And now may the grace of our Lord Jesus Christ, the love of God, sweet communion of the Holy Spirit, be with us all now in the coming days and forevermore. Amen. ನಮ್ಮ ಕರ್ತನಾದ ಯೇಸು ಸ್ವಾಮಿ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಇವತ್ತು ಸದಾಕಾಲವು ನಮ್ಮೊಂದಿಗೆ ಇರಲಿ. Amen. Amen. Give the Lord a big hand. ಕರ್ತನಿಗಾಗಿ ಜೋರಾಗಿ ಚಪ್ಪಾಳೆ ತಟ್ಟಿಕೊಳ್ಳೋಣ. God bless you. God bless you. ದೇವರು ನಿಮ್ಮೆಲ್ಲರನ್ನು Be ಆಶೀರ್ವದಿಸಲಿ. stronger in God. ದೇವರಲ್ಲಿ ನೀವು Start ಬಲವುಳ್ಳವರಾಗಿರಿ. waiting upon God. ಆತನ ಮೇಲೆ ಕಾಯುವುದನ್ನು ಕಲಿತು